ಹೌದು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಗರಡಿಯಲ್ಲಿ ಬೆಳೆದು ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಚಿಕ್ಕಬಳ್ಳಾಪುರಕ್ಕೆ ಕೋಚಮಲ್ ಘಟಕ ತರಲು ಕಷ್ಟಪಟ್ಟ ಏಕೈಕ ರಾಜಕಾರಣಿ ಅಂದರೆ ಅದು ಕೆ.ವಿ. ನಾಗರಾಜು. ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಎಂಬ ಸಣ್ಣ ಗ್ರಾಮದ ರೈತ ಕುಟುಂಬದಲ್ಲಿ ಹುಟ್ಟಿ ಹಂತ ಹಂತವಾಗಿ ಬೆಳೆದು ರಾಜಕೀಯಕ್ಕೆ ಬಂದವರು. ಅಂದಿನಿಂದ ಅಪ್ಪಟ ಜೆಡಿಎಸ್ ಕಟ್ಟಾಳು ಆಗಿದ್ದ ಕೆ.ವಿ. ನಾಗರಾಜು ಎಚ್.ಡಿ. ದೇವೇಗೌಡರು ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾಧ್ಯಕ್ಷನನ್ನಾಗಿ ಮಾಡಿದ್ರು. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿ ದಶಕಗಳ ಕಾಲ ಕೋಚಮಲ್ ನಿರ್ದೇಶಕರಾಗಿ ಮಾಡಿದ ಸಹಕಾರ ರತ್ನ ಪುರಸ್ಕೃತರಾದ ಡಾಕ್ಟರ್ ಕೆ.ವಿ. ನಾಗರಾಜ್ ಅವರಿಗೆ 71ನೇ ಹುಟ್ಟುಹಬ್ಬದ ಸಂಭ್ರಮ. ಶುಕ್ರವಾರ ಬೆಳಗ್ಗೆಯಿಂದಲೇ ತಮ್ಮ ಸ್ವಗ್ರಾಮದಲ್ಲಿ ರಾಜಕೀಯ ಮುಖಂಡರುಗಳು ಪಕ್ಷಾತೀತವಾಗಿ ಆಗಮಿಸಿ ಶುಭ ಹಾರೈಸಿ ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ತಮ್ಮ ಅಭಿಮಾನ ಮೆರೆದಿದ್ದಾರೆ. ಕೋಚಮಲ್ ಬಳಿ ಅಪಾರವಾದ ಬೆಂಬಲಿಗರು ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಣೆ ಮಾಡಿದ್ದು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ. ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಣ್ಣ. ಆಯ್ತು, ಮೊದಲು ಆರೋಗ್ಯ ಕೊಟ್ಬಿಡಿ. ಫಸ್ಟ್ ಆರೋಗ್ಯ, ಆಮೇಲೆ ಐಶ್ವರ್ಯ. ಬೇಕಾಗಿಲ್ಲ, ಇಲ್ಲ ಬಿಡು, ನೀನು ಹಾಕ್ಸ್ಕೊಳ್ಳಲ್ಲ ಬೇಕಾ? ನಾನು ಹಾಕ್ಸ್ಕೊಳ್ಳಲ್ಲ, ನೀನು ಹಾಕ್ಸ್ಕೊ. ಓಕೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತೀತಿ ಏನಿದೆ ಅಂದರೆ ವೈಕುಂಠದ ಬಾಗಿಲು ತೆಗೆದಿರ್ತದೆ. ಮಹಾವಿಷ್ಣು ಆ ವೈಕುಂಠದ ಬಾಗಿಲಲ್ಲಿ ಹೋದರೆ ನಮ್ಗೆ ಆಶೀರ್ವಾದ ಮಾಡ್ತಾರೆ, ನಮ್ಮ ಕಷ್ಟಗಳು ನಮ್ಮ ಪಾಪಗಳೆಲ್ಲ ಕಳೀತವೆ ಅಂತ ಹೇಳಿದ್ದಾರೆ. ಬಹುಶಃ ನನ್ನ ಅದೃಷ್ಟನೋ ಏನೋ ಇವತ್ತು ಕಾಕತಾಳೀಯ. ನಂದು ಜನವರಿ 10, 1954 ಹುಟ್ಟಿದ ದಿನ. ಪ್ರತಿ ವರ್ಷದಂತೆ ಇವತ್ತು ಕೂಡ ಅದೇ ರೀತಿ ನಮ್ಮ ಅಭಿಮಾನಿಗಳು, ನಮ್ಮ ಮುಖಂಡರುಗಳು ಎಲ್ಲರೂ ಬಂದು ನನಗೆ ಒಂದು ಅವರ ಆಶೀರ್ವಾದವನ್ನು ಮಾಡಿದ್ದಾರೆ. ಇವತ್ತು ಈ ಮೆಗಾ ಡೈರಿಯಲ್ಲಿ ಬಹುಶಃ ಈಗ ತಾವೇ ನೋಡಿದ್ರಿ, ಇಲ್ಲಿರ್ತಕ್ಕಂಥ ಯಾರು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಿರಿಯ ಅಧಿಕಾರಿಗಳಿಂದ ಹಿಡಿದು ಹಿರಿಯ ಅಧಿಕಾರಿಗಳವರೆಗೂ ಮತ್ತು ಹುಡುಗರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಭಾಳ ಪ್ರೀತಿ ವಿಶ್ವಾಸ. ಬಹುಶಃ ನಾನು 5 ವರ್ಷ 6 ವರ್ಷ ಆಯಿತು ಡೈರೆಕ್ಟರಾಗಿ, ನಾನು ಕೋಲಾರ ಆಲೋಕ ಡೈರೆಕ್ಟರಾಗಿ ಕೆಲಸ ನಿರ್ವಹಿಸೋದು ಬಿಟ್ಟು. ಅಂದಿನಿಂದ ಇಂದಿನವರೆಗೂ ಕೂಡ ಈಗ ಅಧಿಕಾರ ಇದ್ದಾಗ ಸಹಜ, ಅಧಿಕಾರ ಇದ್ದಾಗ ಎಲ್ಲರೂ ಕೂಡ ಡೈರೆಕ್ಟ್ರನ್ನ ಇಲ್ಲ ಅಧ್ಯಕ್ಷರನ್ನ ಅವ್ರನ್ನ ಹುಟ್ಟಿದಬ್ಬ ಆಚರಿಸೋದು ಅಥವಾ ಅವ್ರಿಗೆ ಸನ್ಮಾನ ಮಾಡೋದು ಇವೆಲ್ಲ ನಡೀತದೆ. ಆದರೆ ನನ್ನ ಹತ್ರ ಅಧಿಕಾರ ಇಲ್ಲ. ಇವತ್ತು ಅಧಿಕಾರ ಇಲ್ಲದೇ ಇದ್ದರೂ ಕೂಡ ಈ ಹುಡುಗರು ಎಷ್ಟು ವಿಶ್ವಾಸ ಪ್ರೀತಿ ತೋರಿದ್ದಾರೆ ಅಂದರೆ ಖಂಡಿತ ನನಗೆ ಅದೊಂಥರ ಹೃದಯ ತುಂಬಿ ಬರ್ತದೆ. ಅದೇ ರೀತಿ ಈ ಭಾಗದ ಎಲ್ಲ ಮುಖಂಡರುಗಳು ಇವತ್ತು MFC ನಾರಾಯಣಸ್ವಾಮಿ ಇರ್ಬೋದು, ನಮ್ಮ ಐಟೆಕ್ಸ್ ಸತೀಶ್ ಇರ್ಬೋದು, ಎಲ್ಲರೂ ಸೇರಿ ಇವತ್ತು ಇಲ್ಲಿ ಸೇರಿಕೊಂಡು ನನಗೆ ಈ ಒಂದು ಮೆಗಾ ಡೈರಿ ಮುಂದೆ ಅವ್ರದ್ದೇನಪ್ಪ ಅಂದರೆ ಈ ಮೆಗಾ ಡೈರಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಾಗರಾಜಣ್ಣವ್ರು ಇಲ್ಲದೆ ಇದ್ದರೆ ಇಲ್ಲಿ ಮೆಗಾ ಡೈರಿ ಆಗ್ತಾಯಿಲ್ಲ ಅನ್ನೋ ಭಾವನೆ ಅವ್ರಿಗೆಲ್ರಿಗೂ ಇದೆ. ಆಮೇಲೆ ಆ ಮೆಗಾ ಡೈರಿ ಆದಮೇಲೆ ಈ ಭಾಗದಲ್ಲಿರ್ತಕ್ಕಂಥ ಹುಡುಗರುಗಳಿಗೆ
ಸುಮಾರು ಜನ ಹುಡುಗರುಗಳಿಗೆ ನಾನು ಇಲ್ಲಿ ಕೆಲಸವನ್ನು ಕೊಡಿಸಿದ್ದೀನಿ. ಅವರು ಯಾಕೆ ಇವತ್ತು ಅಭಿಮಾನ ಇಟ್ಕೊಂಡಿದ್ದಾರೆ ಅಂದರೆ ಅವ್ರ ಹತ್ರ ಒಂದು ಕಾಫಿ ಕುಡ್ದಿಲ್ಲ ನಾನು. ಇವತ್ತು ನೇರವಾಗಿ ಮೆಗಾ ಡೈರಿ ಮುಂದೆ ಆ ಭಗವಂತನ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಯಾರು ಇವತ್ತಿಷ್ಟು ಜನ ಹುಡುಗರು ನಾನು ಇಲ್ಲಿ ಸೇರಿಸಿದ್ದೀನಲ್ಲ ಅವ್ರ ಹತ್ರ ಒಂದು ಕಾಫಿ ಕುಡ್ದಿಲ್ಲ. ಹಾಗಾಗಿ ಆ ಪ್ರೀತಿ ವಿಶ್ವಾಸ ಇವತ್ತು ನನ್ನ ಮೇಲೆ ತೋರಿಸ್ತಾ ಇದ್ದಾರೆ. ಭಗವಂತ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೇದು ಮಾಡಬೇಕು. ಇನ್ನು ಮಾಜಿ ಕೋಚುಮಲ್ ನಿರ್ದೇಶಕ ಕೆವಿ ನಾಗರಾಜ್ ಅವರ 71ನೇ ಹುಟ್ಟು ಹಬ್ಬಕ್ಕೆ ರಾಜಕೀಯ ಮುಖಂಡರು ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದ್ದು, ತಮ್ಮ ನೆಚ್ಚಿನ ನಾಯಕನಿಗೆ ಬಗೆ ಬಗೆಯ ಹೂಮಾಲೆಗಳನ್ನು ಹಾಕಿ ಸಿಹಿ ತಿನ್ನಿಸುವ ಮೂಲಕ ತಮ್ಮ ಅಭಿಮಾನ ಮೆರೆದಿದ್ದಾರೆ. ಏನು ಅಂತ ವಿಶೇಷ ಅಂದರೆ ಇವತ್ತು ನಾಗರಾಜಣ್ಣವರು ಈ ಭಾಗದಲ್ಲಿ ಇರೋದ್ರಿಂದ ಇವತ್ತು ಮೆಗಾ ಡೈರಿ ನಮ್ಮ ಊರ ಪಕ್ಕದಲ್ಲ ಇದೆ. ನಮ್ಮದು ಒಂದು ಸ್ವಾರ್ಥ ಇದೆ ಇದರಲ್ಲಿ. ನಮ್ಮ ಊರ ಪಕ್ಕದಲ್ಲಿ ಡೈರಿ ತಂದು ಹೇಳಿದ್ರಲ್ಲ ಯಡಿಯೂರಪ್ಪನವ್ರ ಕಡೆಯಿಂದ ಜಮೀನು ತೊಗೊಂಡು ಇವತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಬಿಡುಗಡೆ ಮಾಡಿಸ್ಕೊಂಡು ಇವತ್ತು ಒಳ್ಳೆಯ ಒಂದು ಅನುಕೂಲ ಆಗಿದೆ. ನಮ್ಮ ಊರಿನ ಸುತ್ತಮುತ್ತ ಊರಿನ ಹಳ್ಳಿ ಹುಡುಗರಿಗೆಲ್ಲ ಸ್ವಲ್ಪ ಒಂದು ಕೆಲಸ ಸಿಗ್ತಾಯಿದೆ. ಮುಂದೇನದು ಇನ್ನೂ ಹೆಚ್ಚಿಗೆ ಡೆವಲಪ್ ಮಾಡಿಕೊಂಡು ಡೈರಿಯನ್ನು ಮುಂದುವರಿಸ್ಕೊಂಡೋದಾಗ ನಮ್ಮ ಸುತ್ತಮುತ್ತ ಇರುವಂಥ ಹುಡುಗರಿಗೆ ಮತ್ತು ಕೆಲಸಕ್ಕೆ ಅನುಕೂಲ ಆಗ್ತದೆ. ಮತ್ತು ಬೇರೆ ಎಲ್ಲ ರೀತಿಯ ಹಾಲಿನ ಉತ್ಪಾದನೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಬಹಳ ಹೆಚ್ಚಿಗೆ ಆಗ್ತಾಯಿದೆ ಅಂತ ಈಗಾಗಲೇ ಗೊತ್ತಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಿನ ಹಾಲು ಉತ್ಪಾದನೆ ಇದೆ. ಅದನ್ನು ಮುಂದುವರಿಸ್ಕೊಂಡು ಒಂದು ಅವರಿಗೆ ಅನುಭವ ಇದೆ. ಅನುಭವದಿಂದ ಅದನ್ನು ನಮಗೆ ಅನುಕೂಲ ಆಗ್ತದೆ ಅನ್ನೋದೊಂದು ನಮಗೆ ಕೋರಿಕೆ. ಅದರಿಂದ ನಾವು ಸಂತೋಷವಾಗಿ ಅವ್ರ ಹುಟ್ಟುಹಬ್ಬದ ಆಚರಣೆ ಮಾಡೋಕ್ಕೆ ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಜನರು ಮತ್ತು ಎಲ್ಲಿರೋ ಕೆಲಸ ಮಾಡೋಂಥ ಹುಡುಗರಾಗಿರ್ಬೋದು, ಯುವಕರು ಎಲ್ಲರೂ ಬಂದು ಅವರಿಗೆ ಒಂದು ವಿಜೃಂಭಣೆಯಾದ ಒಂದು ಹಬ್ಬ ಮಾಡ್ತಾಯಿದ್ದೀವಿ ಅಷ್ಟೇ. ಬೆಳಗ್ಗೆಯಿಂದಲೇ ಹುಟ್ಟು ಹಬ್ಬದ ಸಲುವಾಗಿ ಕೆವಿ ನಾಗರಾಜ್ ಅವರು ವಿವಿಧ ದೇವಾಲಯಗಳಿಗೆ ತೆರಳಿ ದರ್ಶನ ಪಡೆದು ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ತೆರಳಿ ಅವರೊಂದಿಗೆ ಹುಟ್ಟು ಹಬ್ಬ ಆಚರಿಸಿಕೊಂಡಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.